ನಮ್ಮ ಪಕ್ಷದ ವತಿಯಿಂದ JDS ಪಕ್ಷದ BJP JDS ಪಕ್ಷದ ವತಿಯಿಂದ ಇವತ್ತು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಈಗ ಹಾಸನ ಜಿಲ್ಲೆಗೆ ಈಗ ಗ್ಯಾರಂಟಿ ಆಯಿತು, ಇನ್ನೊಂದು ಒಳ್ಳು ಗ್ಯಾರಂಟಿ ಸ್ಟಾರ್ಟ್ ಆಯಿತು. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಾಂಡ್ ಪೇಪರ್ ಮಾಡಿ 1 ಲಕ್ಷ ಕೊಡ್ತೀವಿ ಅಂತ ಹೇಳಿ ಅದೊಂದು ಪ್ರಚಾರ ನಡೀತೈತೆ. 1 ಲಕ್ಷ ಕೊಡ್ತೀವಿ ಅಂತ ಬಾಂಡು. ಚುನಾವಣೆ ಆಯೋಗ ಇದನ್ನು ಗಮನಿಸಬೇಕಾಗುತ್ತೆ. ಚುನಾವಣೆ ಆಯೋಗ ಈ ಥರ ಇಂಥ ಬಾಂಡ್ ಪೇಪರ್ ಲಾಸ್ಟ್ ಟೈಮು ಇದು ಕೊಟ್ರಲ್ಲ, ಕುಕ್ಕರು ಅದೆಂಥದ್ದು ಇವೆಲ್ಲ ಕೊಟ್ರಲ್ಲ, ಹಂಗೆ ಈಗ ಇದು ಕಾಂಗ್ರೆಸ್ನ ಸಂಸ್ಕೃತಿ. ಈ ರಾಜ್ಯದಲ್ಲಿ ನಮ್ಮ ಜನಕ್ಕೆ ಮೊನ್ನೆ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದಾರೆ ಅಂತಾರೆ, ದೇವೇಗೌಡರು ಏನು ಮಾಡಿದ್ದಾರೆ ಅಂತಾರೆ, ರೇವಣ್ಣ ಏನು ಮಾಡಿದ್ರು ಅಂತಾರೆ, ಸುಳ್ಳು ಹೇಳೋದು ಅಂತಾರೆ, ದೇವೇಗೌಡರನ್ನೇ ಸುಳ್ಳು ಅಂತಾರೆ. ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನು? ಹಾಸನ ಜಿಲ್ಲೆಗೆ, ರಾಜ್ಯದ ಜನತೆಗೆ ಈಗ ಚಂಪ್ ಕೊಟ್ಬಿಟ್ಟವ್ರೆ. ಬೆಳಿಗ್ಗೆ ಹೋಗಿ ಸ್ವಾಮಿ 12 ತಿಂಗಳು ಈ ರಾಜ್ಯದ ಖಜಾನಿನ ಖಾಲಿ ಮಾಡಿ ಈಗ ಚಂಬನ್ನು ಇಟ್ಕೊಂಬಿಡಿ. ನೀವು 12 ತಿಂಗಳಲ್ಲಿ ಯಾವುದಾದ್ರು ಒಂದು ಬಿಡುಗಾಸು ಕೆಲಸ ನಡೆದಿದೆಯಾ? ಅದರಲ್ಲೂ ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನಿದೆ? ಈ ಫ್ಲೈಓವರ್ ಮಾಡೋದಕ್ಕೆ ನಾನು ಬರಬೇಕಾಯ್ತಾ? ಕುಮಾರಣ್ಣ ಸರ್ಕಾರ ಬರಬೇಕಾಯ್ತಾ? 5 ವರ್ಷ ಅವ್ರದ್ದೇ ಸರ್ಕಾರ ಇತ್ತು. ಹಾಸನ ಫ್ಲೈಓವರ್ಗೆ ಹಾಸನದುದ್ದ ಶಾಂತಿಗ್ರಾಮ ರಸ್ತೆಗಿರ್ಬೋದು, ನಾವು ಬಂದು ಮಾಡಬೇಕಾದ ಪರಿಸ್ಥಿತಿ ಬಂತು. ಮತ್ತು ಈಗ ಇನ್ನೊಂದು ಪಥದ, ಅದು 4 ಲೈನ್, ಇನ್ನೊಂದು ಪಥದ 2 ಲೈನ್ಗೆ ರಾಜ್ಯ ಸರ್ಕಾರದಿಂದ ಕೊಡೋಣ, ಇವತ್ತುವರೆಗೆ ಕೊಡೋಕ್ಕಾಗಿಲ್ಲ. ಹೊಸ ಕೆಲಸ ತಗೊಂಡು ಆಳ್ಬಿದ್ದು ಅಲ್ಲಿ. ರಾಜ್ಯ ಸರ್ಕಾರದಿಂದ ಇವತ್ತುವರೆಗೆ ಇನ್ನೂ 2 ಪಥದ ರಸ್ತೆಗೆ ಅದಕ್ಕೇನು ಕೊಡಬೇಕು, 48, 52, 72 ಗೊತ್ತಿಲ್ಲ. ಅದಕ್ಕೆ ಟಿಲ್ ಟುಡೇ ಇವತ್ತು ಕೊಡೋಕ್ಕಾಗಿಲ್ಲ. ಇವತ್ತು ದಿನಕ್ಕೆ KSRTC ಬಸ್ಸು ಹಾಸನ ಬಸ್ ಸ್ಟ್ಯಾಂಡ್ಗೆ ಸುಮಾರು 4,500 ಬಸ್ ಸ್ಟ್ಯಾಂಡ್ ಬಂದು ಹೋಗೋದು ಬಂದು 4,500 ಬಸ್ ಬರುತ್ತೆ ಫಾರ್ ಎವ್ರಿ ಡೇ. ಆ ಬಸ್ ಬರುವಾಗ ಈ ಒಂದೇ ಲೈನ್ ಇದ್ದರೆ ಒಂದು ಕಡೆ ಸಾರ್ವಜನಿಕರ ವೆಹಿಕಲ್ಗಳು ಓಡಾಡೋದು, ಇನ್ನೊಂದು ಕಡೆ KSRTC ಬಸ್ ಬಂದು ಹೋಗ್ಬೇಕು. ಆಕ್ಸಿಡೆಂಟ್ ಆಗಿ ಜನಕ್ಕೆ ತೊಂದರೆ ಆದರೆ ಯಾರಪ್ಪ? 5 ವರ್ಷ ಸರ್ಕಾರ ಇದ್ದೇ ಫ್ಲೈಓವರ್ ಮಾಡೋ ಕುಮಾರಣ್ಣ ಸರ್ಕಾರ, ರೇವಣ್ಣ ಬರಬೇಕಾಯ್ತು. ಇವತ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ MCA ನಾರ್ಮ್ಸ್ ಪ್ರಕಾರ ಏನು ಸೌಲಭ್ಯ ಒದಗಿಸ್ಬೇಕಾಯಿತು, ಆ ಸೌಲಭ್ಯ ಒದಗಿಸೋಕ್ಕೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು? ಆಸ್ಪತ್ರೆ ಇರ್ಬೋದು, ಆ MCA ನಾರ್ಮ್ಸ್ ಪ್ರಕಾರ ಕೆಲವು PG ಕೋರ್ಸ್ಗೆ ಅದಕ್ಕೆ ದೇವೇಗೌಡರು ಕುಮಾರಣ್ಣ ಸರ್ಕಾರ ಬರಬೇಕಾಯ್ತಾ? ಇವತ್ತು ಸುಮಾರು 400 ಕೋಟಿ ರೂಪಾಯಿವರೆಗೆ ಆಸ್ಪತ್ರೆ ಖರ್ಚು ಮಾಡಿದೆ ಒಂದು ರಾಜ್ಯದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ. ಆಮೇಲೆ ಶಿಕ್ಷಣಕ್ಕೆ ಇದು ಒಂದು ಕಡೆ, ಆರೋಗ್ಯ ಇದೇ ರೀತಿ ಜಿಲ್ಲಾ ಲೆವೆಲಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಸಾಕಷ್ಟು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಕೊಡುಗೆ ಏನಿದೆ? 12 ತಿಂಗಳಲ್ಲಿ ಕಾಂಗ್ರೆಸ್ ಕೊಡುಗೆ ಏನಿದೆ ಸರ್? ಅದೇ ರೀತಿ ಇವತ್ತು ಶಿಕ್ಷಣಕ್ಕೆ
ಇಡೀ ರಾಷ್ಟ್ರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಯಾವುದಾದ್ರು ಜಿಲ್ಲೆ ಇದ್ದರೆ ನಾವೇನು ಖಾಸಗಿ ಶಾಲೆ ಮಾಡಿಲ್ಲ. ಗೊತ್ತಾಯ್ತಾ ಸರ್? ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಖಾಸಗಿ ಶಾಲೆ ಮೇಲೆ ಪೈಪೋಟಿ ನಡೆಯುವಂಗೆ ಇವತ್ತು ಕಾಲೇಜ್ ಮಾಡಿಕೊಟ್ಟಿದ್ದೀವಿ. ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಡುಗೆ ಏನು ಅಂತಾರೆ. ಕಾಂಗ್ರೆಸ್ ಕೊಡುಗೆ ಏನು ಅಂತ ಹೇಳಬೇಕಲ್ಲ ಸರ್. ಏನಾದ್ರು ಈ 12 ತಿಂಗಳಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ? ಇದು ಶಿಕ್ಷಣಕ್ಕೆ ಸುಮಾರು 5,000 ಕೋಟಿ ಮಿಗಿಲಾಗಿ ಖರ್ಚು ಮಾಡಿದ್ದೀವಿ.